ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಇತ್ತೀಚೆಗೆ ಯುದ್ಧದ ಪರಿಣಾಮ ಯಾವ ಮಟ್ಟಕ್ಕೆ ಜನರನ್ನ ತಂದಿಟ್ಟಿದ್ದಾರೆ ಈ ನಮ್ಮನ್ನು ಆಳುವ ಸರ್ಕಾರಗಳು ಅಂದರೆ, ಇವತ್ತು ಅಡುಗೆ ಮಾಡಿ ತಿನ್ನುವಂತಹ ಒಂದು ಅಡುಗೆ ಅನಿಲ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗೆ ಇವತ್ತು ಹೋಟೆಲ್ ಉದ್ಯಮ ಈ ಅನಿಲದ ಮೇಲೆ ಅವಲಂಬಿತವಾಗಿ ಇವತ್ತು ಎಷ್ಟೋ ಹೋಟೆಲ್ಗಳು ಇವತ್ತು ಮುಚ್ಚುವಂತಹ ಪರಿಸ್ಥಿತಿಗೆ ಬಂದಿದ್ದಾವೆ. ಅದರಿಂದ ಅಲ್ಲಿನ ಕಾರ್ಮಿಕರು ಬೀದಿಗೆ ಬೀಳುವಂತಹ ಸಂದರ್ಭ ಒದಗಿ ಬಂದಿದೆ. ನಮಗೆ ಅಡಿಗೆ ಅನಿಲ ಯಥೇಚ್ಛವಾಗಿ ಸಿಗ್ತಾ ಇತ್ತು, ಮತ್ತೆ ಅದು ಸರಬರಾಜು ಸಹಜವಾಗಿ ಎಂದಿನಂತೆ ನಡೀತಿತ್ತು. ಆದರೆ ಎಲ್ಲೋ ಕಾಳಸಂತೆಯಲ್ಲಿ ಇವತ್ತು ಆ ಅಡಿಗೆ ಅನಿಲವನ್ನ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡಿಕೊಂಡು ಇವತ್ತು ಮಾರುವಂತಹ ಪರಿಸ್ಥಿತಿಗೆ ಇವತ್ತು ಅನಿಲ ಸರಬರಾಜು ಅವರು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಕೂಡಲೇ ಸರ್ಕಾರಗಳು. ಅದು ಯಾವುದೇ ಸರ್ಕಾರ, ನಾವು ಈ ಸರ್ಕಾರ ಆ ಸರ್ಕಾರ ಅಂತ ತೇಜೋವಧೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಅನಿಲವನ್ನು ಸರಬರಾಜು ಮಾಡ್ತಿದ್ರು ಅದೇ ರೀತಿ ಮುಂದಿನ ದಿನಗಳಲ್ಲಿ ಅಂದರೆ ಕೂಡಲೇ ಮಾಡಬೇಕೆಂಬಂತಹ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಉದ್ಯಮಗಳು, ಹೋಟೆಲ್ ಉದ್ಯಮಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಸರ್ಕಾರವನ್ನು ಸರ್ಕಾರದ ಗಮನವನ್ನು ಸೆಳೀತಾ ಇದ್ದಾರೆ. ಕೂಡಲೇ ನಮ್ಮ ಸರ್ಕಾರ ನಡೆಸುವಂತಹ ರಾಜಕಾರಣಿಗಳು ಏನಿವತ್ತು ಅಡುಗೆ ಅನಿಲ ಏನಿವತ್ತು ಸಿಗ್ತಾ ಇಲ್ಲೋ ಅದ್ರ ಬಗ್ಗೆ ಗಮನ ಹರಿಸಿ ಕೂಡಲೇ ಅದನ್ನ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಒದಗಿಸುವಂತಹ ಕೆಲಸ ಮಾಡಬೇಕು. ಸೋಮವಾರ ಒಂದು ವೇಳೆ ಸರಿಯಾದಂತಹ ರೀತಿಯಲ್ಲಿ ಈ ಸರಬರಾಜು ಆಗಲಿಲ್ಲ ಅಂದ್ರೆ ಸೋಮವಾರ ನಾವು ಒಂದು ಕರ್ನಾಟಕ ಸಂಘಟನೆ ಕನ್ನಡ ಒಕ್ಕೂಟ ನೂರಾರು ಸಂಘಟನೆಗಳ ಸಹಭಾಗಿತ್ವದಲ್ಲಿ ಬೆಂಬಲದೊಂದಿಗೆ ಒಂದು ಕರೆಯನ್ನ ಕೊಡ್ತಾ ಇದ್ದೀವಿ. ಅದು ಸೋಮವಾರ ಯಾವ ದಿನಾಂಕ ಅಂತ ನಾವು ನಿಮಗೆ ತಿಳಿಸ್ತೀವಿ. ಈಗ ನಮ್ಮ ಮತ್ತೊಬ್ಬ ಹೋರಾಟಗಾರರು ಮೇಲ್ಕೋಟೆ ಬೆಟ್ಟಸ್ವಾಮಿಗೌಡರು, ಇತ್ತೀಚೆಗೆ ಮೇಲ್ಕೋಟೆ ಬೆಟ್ಟಸ್ವಾಮಿಗೌಡರು ಹೋರಾಟದಲ್ಲಿ ಒಬ್ಬರೇ ಆದರೂ ಸಹ ಹೋರಾಟವನ್ನ ಮಾಡುವಂತಹ ನಿಲುವನ್ನು ಅವರು ತೆಗೆದುಕೊಂಡಿದ್ದಾರೆ. ವಿಭಿನ್ನವಾಗಾದ್ರೂ ಸರಿ, ಒಬ್ಬನೇ ಆದ್ರೂ ಸರಿ, ಒಂದಲ್ಲ ಒಂದು ರೀತಿಯಾಗಿ ಆಯಾ ಭಾಗದಲ್ಲಿ ಏನ್ ಸಮಸ್ಯೆ ಇದೆಯೋ ಆ ಸಮಸ್ಯೆಗಳನ್ನು ಕುರಿತು ಅವರು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ವಿ. ನಮ್ಮ ಜೊತೆಲಿ ಮೇಲ್ಕೋಟೆ ಬೆಟ್ಟಸ್ವಾಮಿಗೌಡರಿದ್ದಾರೆ. ಸಂಪೂರ್ಣವಾಗಿ ಬಹಳ ವಿವರವಾಗಿ ಈ ಗ್ಯಾಸ್ ಬಗ್ಗೆ ಅವರು ಮಾತಾಡ್ತಾರೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮೇಲ್ಕೋಟೆ ಬೆಟ್ಟಸ್ವಾಮಿಗೌಡ ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಾವೇನು ಮಾತಾಡ್ದೋ ನಟರಾಜ್ ಬೊಮ್ಮಸಂದ್ರರವರು ಮಾತಾಡಿದ ರೀತಿಯಲ್ಲಿ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯದಲ್ಲಿ ಕೃತಕವಾಗಿ ಅಡುಗೆ ಅನಿಲದ ಅಭಾವವನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಶೇಷವಾಗಿ ಗಮನದಲ್ಲಿಟ್ಕೋಬೇಕು. ಇವತ್ತು ಹೋಟೆಲ್ ಉದ್ಯಮಗಳ ಮೇಲೆ ಇದರ ಒಂದು ದುಷ್ಪರಿಣಾಮ ಬೀರ್ತಾ ಇದೆ. ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಕಮರ್ಷಿಯಲ್ ಆಗಿ ಉಪಯೋಗಿಸ್ತಕ್ಕಂಥ ಕಾಳಸಂತೆಕೋರರು ಮಾರಾಟವನ್ನು ಮಾಡಿ ಇಲ್ಲಿ ಡೊಮೆಸ್ಟಿಕ್ ಮನೆಗಳಿಗೂ ಅನಿಲದ ಅಭಾವ ಕಾಣ್ತಾ ಇದೆ. ಮತ್ತೆ ಅಲ್ಲಿ ಏನು ಅಕ್ರಮ ದಾಸ್ತಾನುಗಳನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಒಂದು ಅಭಾವವನ್ನು ಕಾಣ್ತಾ ಇದೆ. ಇದು ಕೂಡಲೇ ಎಚ್ಚೆತ್ಕೋಬೇಕು ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಎಚ್ಚೆತ್ಕೋಬೇಕು. ಮೋದಿಜಿಯವರು ನಮ್ಮ ತಾಯಂದಿರು ಯಾರೂ ಸಹ ಕಟ್ಟಿಗೆಯನ್ನ ಬಳಸಬೇಡಿ, ಹೊಗೆಯನ್ನ ಕುಡಿಬೇಡಿ, ಹೊಗೆಲಿರಬೇಡಿ, ನಾನು ಗ್ಯಾಸನ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಕಟ್ಟಿಗೆಯನ್ನ ಬೇಡ ಅಂದ್ಬಿಟ್ಟು ಯಾವುದೋ ಒಂದು ಜ್ಯೋತಿಯನ್ನ ತಂದುಕೊಟ್ಟು ಅಡುಗೆ ಅನಿಲವನ್ನ ಉಚಿತವಾಗಿ ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ತಂದುಕೊಟ್ರು. ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಇವತ್ತು ತುಂಬಾ ಸಮಸ್ಯೆಗಳಾಗಿವೆ. ಅಂತ ಕಟ್ಟಿಗೆ ಬಳಸ್ತಾ ಇದ್ದಂತ ಕುಟುಂಬಗಳಲ್ಲಿ ಅಡುಗೆ ಅನಿಲದ ಕೃತಕ ಅಭಾವದಿಂದ ಎಷ್ಟೋ ಜನ ಉಪವಾಸ ಇರಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ. ಮತ್ತೆ ಅನ್ನದ ಆತಂಕ ಬಂದಿದೆ. ಇದೆಲ್ಲವನ್ನೂ ದೂರ ಮಾಡಬೇಕು ಅಂತ ಅಂದ್ರೆ
ಯಾರು ಅಕ್ರಮ ದಾಸ್ತಾನುಗಳನ್ನ ಶೇಖರಣೆ ಮಾಡ್ಕೊಂಡಿದ್ದಾರೆ ಅಡುಗೆ ಅನಿಲವನ್ನ, ಅವ್ರ ಮೇಲೆ ಗಮನ ಹರಿಸಬೇಕು, ನಿಗಾ ಇಟ್ಟು ತನಿಖೆಯನ್ನು ಮಾಡಿ ಮತ್ತೆ ಅವ್ರಿಗೆ ಒಂದು ಸುತ್ತೋಲೆಗಳನ್ನ ಹೊರಡಿಸಿ ಅವರ ಅಕ್ರಮ ದಾಸ್ತಾನುಗಳ ಇರ್ತಕ್ಕಂಥ ಜಾಗದಲ್ಲಿ ಪಾರದರ್ಶಕವಾಗಿ ವಿಮರ್ಶೆಯನ್ನ ಮಾಡಿ, ವೀಕ್ಷಣೆಯನ್ನ ಮಾಡಿ, ಯಾರು ಸಹ ಅನಿಲವನ್ನ ಇವತ್ತು ಏನು ಅಂತ ಅಂದ್ರೆ ಎಸೆನ್ಷಿಯಲ್, ಇದು ಎಮರ್ಜೆನ್ಸಿ ಆಗಿದೆ, ಗ್ಯಾಸ್ ಎಮರ್ಜೆನ್ಸಿ ಆಗಿದೆ. ಇಂಥ ಒಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ ನಮಗೆ ಅನ್ನವನ್ನ ನೀಡ್ತಕ್ಕಂಥ ಹೋಟೆಲ್ ಉದ್ಯಮ ಇವತ್ತು ಬೀದಿಗೆ ಬರ್ತಕ್ಕಂಥ ಒಂದು ಪ್ರಸಂಗ ಎದುರು ಬಂದಿದೆ. ನಾವು ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಇರಬಹುದು, ಇತರ ಎಲ್ಲಾ ಸಂಘಟನೆಗಳು ಹೋಟೆಲ್ ಉದ್ದಿಮೆದಾರರ ಪರವಾಗಿ ಇವತ್ತು ನಿಂತ್ಕೊಂಡಿರ್ತೀವಿ. ಯಾಕಂದ್ರೆ ನಮ್ಮೆಲ್ಲ ಬೇಕರಿ ಮತ್ತು ಕಾಂಡಿಮೆಂಟ್ಸ್ಗಳು, ಯಾಕಂದ್ರೆ ಯಾರೆಲ್ಲ ಕಮರ್ಷಿಯಲ್ ಗ್ಯಾಸ್ ಅನ್ನ ಬಳಕೆ ಮಾಡ್ತಾ ಇದ್ರಿ ಅವ್ರ ಪರವಾಗಿ ನಾವು ನಿಲ್ಲುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಇದರ ವಿರುದ್ಧವಾಗಿ ಮತ್ತು ಬೇಕರಿ, ಕಾಂಡಿಮೆಂಟ್ಸ್, ಹೋಟೆಲ್, ಬೀದಿ ಬದಿ ವ್ಯಾಪಾರಸ್ಥರು ಯಾರ್ಯಾರು ಸಿಲಿಂಡರ್ ಅನ್ನ ಬಳಕೆ ಮಾಡಿ, ಅಡುಗೆ ಅನಿಲವನ್ನ ಬಳಕೆ ಮಾಡಿ ಉದ್ಯಮವನ್ನ ಮಾಡ್ತಾ ಇದ್ರಿ, ವ್ಯವಹಾರವನ್ನ ಮಾಡ್ತಾ ಇದ್ರಿ, ಹೋಟೆಲ್ ಅನ್ನ ನಡೆಸ್ತಾ ಇದ್ರಿ, ಅಂತವರ ಪರವಾಗಿ ನಾವೆಲ್ಲ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಚಾಲಕ ಪರ ಹೋರಾಟಗಾರರು, ಮಹಿಳಾ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಪ್ರಗತಿಪರರು, ಚಿಂತಕರು, ಎಲ್ಲರೂ ಕಾರ್ಮಿಕ ಪರ ಹೋರಾಟಗಾರರು. ಯಾಕಂದ್ರೆ ಇಷ್ಟು ದಿನ ನಾವು ಹೆಚ್ಚಾಗಿ ಹೋಟೆಲ್ ಕಾರ್ಮಿಕರು ಅಂತ ನಾವು ಧ್ವನಿ ಎತ್ತುತ್ತಾ ಇದ್ದೋ. ಹೋಟೆಲ್ ಕಾರ್ಮಿಕರಿಗೆ ಮೋಸ ಆಗಬಾರ್ದು, ಬೇರೆ ಕಾರ್ಮಿಕರಿಗೆ ಮೋಸ ಆಗಬಾರ್ದು ಅಂತ ಧ್ವನಿ ಎತ್ತುತ್ತಾ ಇದ್ದೋ. ಹೋಟೆಲ್ ಮಾಲೀಕರ ಪರವಾಗಿಯೂ ಸಹ, ಯಾಕೆಂತ ಅಂದ್ರೆ ಮಾಲೀಕನಿದ್ದಲ್ಲಿ ಕಾರ್ಮಿಕನಿದ್ದಲ್ಲಿ ಮಾಲೀಕ, ಎರಡೂ ಒಂದು ನಾಣ್ಯದ ಎರಡೂ ಮುಖಗಳಿದ್ದಾಗೆ, ಕಾರ್ಮಿಕ ಮತ್ತು ಮಾಲೀಕ ಒಂದು ನಾಣ್ಯದ ಎರಡೂ ಮುಖಗಳ ಇದ್ದಾಗೆ. ಇವತ್ತು ಬೆಂಗಳೂರಿಗೆ ಬರೋದು, ಬೇರೆ ಕಡೆಯಿಂದ ಬೆಂಗಳೂರಿಗೆ ಬರಬೇಕು ಅಂತ ಅಂದ್ರೆ ಯಾರುವೆ ಊಟದ ಪಟ್ಟಣಗಳನ್ನ ಕಟ್ಕೊಬರ್ಲಿಕ್ಕೆ ಸಾಧ್ಯವಿಲ್ಲ, ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟವ್ಗಳನ್ನ ತಗೊಬರ್ಲಿಕ್ಕೆ ಸಾಧ್ಯವಿಲ್ಲ. ಯಾವುದಾದ್ರೂ ಒಂದು ಹೋಟೆಲ್ ಅನ್ನ ಅವಲಂಬಿತರಾಗಿ ಬರಬೇಕು, ಅದು ಬೀದಿ ಬದಿಯ ಹೋಟೆಲ್ ಇರ್ಬೋದು ಅಥವಾ ಪಂಚತಾರ ಹೋಟ್ಲ್ ಇರ್ಬೋದು, ಮಧ್ಯಮ ವರ್ಗದ ಹೋಟ್ಲುಗಳಿರ್ಬೋದು. ಇಂಥ ಹೋಟ್ಲುಗಳನ್ನ ನಂಬ್ಕೊಂಡೇ ಊಟದ ವ್ಯವಸ್ಥೆಗೆ ಬಂದಿರ್ತೀವಿ. ಆ ಅನ್ನ ಹಾಕುವಂತಹ ಹೋಟೆಲ್ ದಣಿಗಳು, ಯಾಕೆಂತ ಅಂದ್ರೆ ಇವತ್ತು ಹೋಟೆಲ್ನವ್ರನ್ನ ನಾವು ದಣಿಗಳು ಅಂತ ಅನ್ಲೇಬೇಕು. ಮನೆಯಲ್ಲಿ ಊಟ ಸಿಕ್ಕದ ಸಂದರ್ಭದಲ್ಲಿ, ಮನೆಯಲ್ಲಿ ನಾವು ಊಟ ಮಾಡ್ದೇನೆ ಧೈರ್ಯವಾಗಿ ಹೊರಗಡೆ ಹೋಗ್ತೀವಿ ಅಂತ ಅಂದ್ರೆ ಹೋಟೆಲ್ ದಣಿಗಳು ದುಡ್ಡು ಕೊಡ್ತಕ್ಕಂಥದ್ದು ಪ್ರಕ್ರಿಯೆ, ಅದು ಎರಡನೇ ಮಾತು. ಅವರು ಅಡುಗೆಯನ್ನ ಮಾಡಿಕೊಟ್ರೆ, ಇವತ್ತು ನಾವೆಲ್ಲೋ ಒಂದ್ ಕಡೆ ಪ್ರಯಾಣವನ್ನ ಮಾಡ್ತಾ ಇದೀವಿ, ಮನೆ ಬಿಟ್ಟು ಹೊರಗಡೆಗೆ ಪ್ರಯಾಣವನ್ನ ಮಾಡ್ತಾ ಇದೀವಿ. ಆ ಮಧ್ಯಾಹ್ನದ ಊಟವನ್ನ ಮನೆಗೆ ಬಂದು ಊಟ ಮಾಡ್ಲಿಕ್ಕಾಗಲ್ಲ, ಅಥವಾ ಹಸ್ಕೊಂಡು ಇರ್ಲಿಕ್ಕಾಗಲ್ಲ. ಹಸ್ಕೊಂಡಿದ್ರೆ ಒಂದು ಟೈಮು ಹಸ್ಕೊಂಡಿರ್ಬೋದೇ ವಿನಃ 4-5 ಟೈಮು ಹಸ್ಕೊಂಡಿರ್ಲಿಕ್ಕಾಗಲ್ಲ. ಕನಿಷ್ಠ ಊಟವನ್ನ ಮಾಡಬೇಕಾದಂತ ಒಂದು ಪ್ರಸಂಗ ಬರ್ತದೆ. ಇವತ್ತು ಇದು ಕರ್ನಾಟಕ ಕಾರ್ಮಿಕ ಪರಿಷತ್ ರವಿಶೆಟ್ಟಿ ಬೈಂದೂರು ಸಹ ನಾನು ಲೈವ್ ನೋಡ್ತಾ ಇದ್ದೆ. ಅವರು ಸಹ ಹೋಟೆಲ್, ಕಾಂಡಿಮೆಂಟ್ಸ್, ಇನ್ನಿತರ ಎಲ್ಲ ಉದ್ಯಮಗಳ ಒಂದು ಗ್ಯಾಸ್ ಅಭಾವದ ಬಗ್ಗೆ ಬಹಳಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಟರಾಜ್ ಬಂಸಂದ್ರರವರು ಸಹ ಇವಾಗ ಮಾತಾಡಿದ್ರು. ವಿಶೇಷವಾಗಿ ಒಂದು ಲೈವ್ ಬರೋಣ ಸರ್. ನಾವು ಪ್ರತಿನಿತ್ಯ ನಾಡು, ನುಡಿ, ಜಲ, ಗಡಿ, ಭಾಷೆಯ ವಿಷಯವಾಗಿ ಹೋರಾಟವನ್ನ ಮಾಡ್ತಿದ್ದೋ. ಹೋಟೆಲ್ ಕಾರ್ಮಿಕರು ಉಳಿಬೇಕು ಅಂದ್ರೆ ಹೋಟೆಲ್ ಮಾಲೀಕರು ಉಳಿಬೇಕಾಗ್ತದೆ. ಹೋಟೆಲ್ ಮಾಲೀಕರ ಪರವಾಗಿಯೂ ಸಹ ನಾವು ಬ್ಯಾಟಿಂಗ್ ಬೀಸುವಂತ ಒಂದು ಕೆಲಸವನ್ನ ಮಾಡೋಣ. ಎಂಥದೇ ಆತಂಕ ಪಡ್ತಕ್ಕಂತ ಅವಶ್ಯಕತೆ ಇಲ್ಲ. ನಾವೆಲ್ಲ ಹೋರಾಟಗಾರರು ನಿಮ್ ಜೊತೆಲಿ ಇದ್ದೀವಿ. ನಿಮ್ಮ ವಿಶ್ವಾಸದಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ನ ಬಗೆಹರಿಸುವಂತ ಒಂದು ಕೆಲಸವನ್ನ ಮಾಡೋಣ. ರಾಜ್ಯ ಸರ್ಕಾರ ನೇರವಾಗಿ ಇದನ್ನ ವಿಶೇಷವಾಗಿ ತಗೊಳ್ಬೇಕು. ಸೆಷನ್ ಅಲ್ಲೂ ಚರ್ಚೆ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ವಿಶೇಷವಾಗಿ ತೆಗೆದುಕೊಂಡು ಗ್ರಾಹಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಇದು ಅಕ್ರಮ ದಾಸ್ತಾನುಗಳನ್ನ ಯಾರ್ಯಾರು ಮಾಡಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು. ಕೃತಕ ಅಭಾವವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಅಂತ ಪರಿಸ್ಥಿತಿ ಆಗೋದು ಬೇಡ. ದೇವರು ಏನು ಯುದ್ಧ ನಡೆಯುವ ಸ್ಥಳದಲ್ಲಿ ಶಾಂತಿ ನೆಲೆಸುವ ಒಂದು ಇದನ್ನ ಸೃಷ್ಟಿ ಮಾಡಲಿ, ಒಂದು ವಾತಾವರಣವನ್ನ ಸೃಷ್ಟಿ ಮಾಡಲಿ. ಎಲ್ಲರೂ ಶಾಂತಿ ಪ್ರಿಯರಾಗೋಣ. ಯಾವ ವಿಷಯದಲ್ಲಿ ಯುದ್ಧ ಆಗ್ತಾ ಇದೆ ಅನ್ನೋದಕ್ಕಿಂತ ಯುದ್ಧದ ಪರಿಣಾಮ ಇಡೀ ವಿಶ್ವಕ್ಕೆ ತಗಲುವಂತ ಒಂದು ಕೆಲಸ ಆಗಿದೆ. ನಮ್ಮ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಒಂದು ದೇಶದ ಮೇಲೆ ಇನ್ನೊಂದು ದೇಶ ಅವಲಂಬನ ಆಗಿರ್ತಕ್ಕಂಥ ದೇಶಗಳು ಬಹಳಷ್ಟಿವೆ. ನಾವು ಭಾರತದಿಂದ ಬೇರೊಂದು ರಾಷ್ಟ್ರಕ್ಕೆ ಒಂದು ವಸ್ತುವನ್ನ ನಾವು ಕಳಿಸ್ಕೊಟ್ರೆ ಆ ಒಂದು ರಾಷ್ಟ್ರದಿಂದ ನಮ್ಮ ದೇಶಕ್ಕೆ ಬರ್ತಕ್ಕಂಥ ವಸ್ತುಗಳು ಬೇಕಾದಷ್ಟಿವೆ. ಸೊ ಹಂಗಾಗಿ ಸಾಮರಸ್ಯವನ್ನ ಸಾರೋಣ. ಇದ್ರ ವಿಷಯದಲ್ಲಿ ವಾಟಾಳ್ ನಾಗರಾಜ್ ಅವರು ಸಹ ಯುದ್ಧ ನಿಲ್ಲಿ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ರು. ಯುದ್ಧ ನಿಲ್ಲಿ ಅಥವಾ ಯುದ್ಧ ನಡೀಲಿ ಅಂತ ನಾವೇನು ಹೇಳಲಿಕ್ಕೆ ಹೋಗಲ್ಲ. ಯುದ್ಧದ ಬಗ್ಗೆ ಅಷ್ಟೊಂದು ನಾವು ಅವಲೋಕನವನ್ನ ಮಾಡಲಿಲ್ಲ. ನಾವು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ
ಉದ್ಯಮಗಳಿಗೆ ಅನುಕೂಲ ಆಗಬೇಕು, ಯಾವುದೇ ಅನಿಲಗಳ ಅಭಾವ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ವಿಡಿಯೋನ ನಾವು ಮಾಡ್ತಾ ಇದ್ವಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಶಾಂತಿಯಿಂದ ನೆಲೆಸೋಣ. ಎಲ್ಲರೂ ಹಸುವಿನಿಂದ ಏನಿವತ್ತು ಸರ್ಕಾರ ಹಸಿವು ಮುಕ್ತ ರಾಜ್ಯ, ಹಸಿವು ಮುಕ್ತ ದೇಶ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಎಲ್ಲ ಜನಗಳಿಗೆ ಏನು ಅಕ್ಕಿಯನ್ನ ಮತ್ತೆ ಇತರೆ ಪದಾರ್ಥಗಳನ್ನ ಕೊಡ್ತಾ ಇದ್ದಾರೆ. ಕೇವಲ ಅಕ್ಕಿ ಬೇಳೆಯನ್ನ ಕೊಟ್ರೆ ಸಾಲದು, ಅದನ್ನ ಬೇಯಿಸ್ಕೊಂಡು ತಿನ್ಲಿಕ್ಕೆ ಪ್ರಮುಖವಾಗಿ ಬೇಕಾದಂತದ್ದು ಅಡುಗೆ ಅನಿಲ. ಆ ಅನಿಲದ ಒಂದು ಸರಬರಾಜು, ಯಾಕಂದ್ರೆ ಕಾಸು ಕೊಟ್ಟರೆ ತಗೊಳ್ತೀವಿ, ಆ ಸರಬರಾಜು ಬರೋ ತರ ಸರ್ಕಾರಗಳು ನಿಗಾ ವಹಿಸಬೇಕು, ಮತ್ತೆ ಗಂಭೀರವಾಗಿ ಚಿಂತನೆ ನಡೆಸಬೇಕು. ಯಾವುದೇ ತರದ ಒಂದು ಸಮಸ್ಯೆಯನ್ನ ಸೃಷ್ಟಿ ಮಾಡಬಾರದು ಅಂತ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ಪರವಾಗಿ ಈ ಒಂದು ಲೈವ್ ಅನ್ನ ಮಾಡ್ತಾ ಇದೀವಿ. ಎಲ್ರಿಗೂ ಶುಭವಾಗ್ಲಿ ಅಂತ ಮತ್ತೆ ನಾನು ಒಕ್ಕೂಟದ ಅಧ್ಯಕ್ಷರಾದಂತಹ ನಟರಾಜ್ ಬಂಸಂದ್ರ ಅವರಿಗೆ ಕೊಡ್ತೀನಿ. ಅವ್ರು ಮಾತಾಡಿ ಒಂದು ವಿಡಿಯೋನ, ಒಂದು ಲೈವ್ ಅನ್ನ ಮುಗಿಸ್ತಾರೆ. ಧನ್ಯವಾದಗಳು. ಸ್ನೇಹಿತರ ನಮಸ್ಕಾರ. ಇವತ್ತು ಕಾಳು ಸಂತೆಯಲ್ಲಿ 2ರಷ್ಟು 3ರಷ್ಟು ಹಣವನ್ನು ಕೊಟ್ಟು ಇವತ್ತು ಹೋಟೆಲ್ಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ಗಮನಿಸಿದ್ದೀವಿ. ಎಷ್ಟೋ ಹೋಟೆಲ್ಗಳು ಬೀಗವನ್ನು ಜಡಿದಿದ್ದಾರೆ. ಯಾಕಂದ್ರೆ ಕಾರಣ ಅಡಿಗೆ ಅನಿಲ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆ ಕಾರ್ಮಿಕರು ಸಹ ಹೊರಬಿದ್ದಿದ್ದಾರೆ. ಇದನ್ನೆಲ್ಲ ಗಮನಿಸಿ ಇವತ್ತು ನಾವು ಒಂದು ಹೋಟೆಲ್ ಮತ್ತು ಬೇಕರಿ, ಇನ್ನು ಇತರೆ ಯಾವ್ಯಾವ ಉದ್ಯಮಗಳು ಈ ಅಡಿಗೆ ಅನಿಲದ ಮೇಲೆ ಅವಲಂಬಿತವಾಗಿದೆ ಅದನ್ನೆಲ್ಲ ಗಮನಿಸಿದ್ದೀವಿ. ಈಗಾಗಲೇ ಪೊಲೀಸ್ ಅಧಿಕಾರಿಗಳ ಜೊತೆ ನಾವು ಮಾತಾಡಿದ್ದೀವಿ. ಸೋಮವಾರ ಒಂದು ದಿನಾಂಕವನ್ನ ಕೊಡ್ಲಿಕ್ಕೆ ಹೇಳಿದ್ದೀವಿ. ಆ ಸೋಮವಾರ ಯಾವ ದಿನಾಂಕವನ್ನ ನಿಗದಿ ಮಾಡ್ತಾರೋ ಆ ದಿನಾಂಕಕ್ಕೆ ನಾವು ಒಂದು ಪ್ರತಿಭಟನೆಗೆ ಕರೆಯನ್ನ ಕೊಡ್ತಾ ಇದ್ದೀವಿ. ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇರುವಂತಹ ಪ್ರತಿಭಟನೆ ಇದಾಗಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ಖಾಲಿ ಸಿಲಿಂಡರ್ಗಳನ್ನ ಹಿಡ್ಕೊಂಡು ಬಂದು ಹೋರಾಟವನ್ನ ಮಾಡಬೇಕು ಎಂಬಂತಹ ನಿಟ್ಟಿನಲ್ಲಿ ಒಂದು ಕರೆಯನ್ನ ಕೊಡ್ತಾ ಇದ್ದೀವಿ. ಇದು ರಾಜ್ಯ ಸರ್ಕಾರವನ್ನ ಮತ್ತೆ ಕೇಂದ್ರ ಸರ್ಕಾರವನ್ನ ಎಚ್ಚರಿಸುವಂತಹ ಹೋರಾಟ. ಪ್ರತಿಯೊಬ್ಬ ಉದ್ಯಮವೂ ಸಹ, ಅದು ಯಾವುದೇ ಉದ್ಯಮಿ, ಹೋಟೆಲ್ ಉದ್ಯಮಗಳಾಗಿರ್ಬೋದು, ಬೇಕರಿ ಉದ್ಯಮಗಳಾಗಿರ್ಬೋದು, ಪ್ರತಿಯೊಬ್ಬರು ಬಂದು ಈ ಹೋರಾಟದಲ್ಲಿ ಭಾಗಿಯಾಗಿ ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸ ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಈ ಒಂದು ಲೈವ್ ಅನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.